ರನ್ಯಾರಾವ್ 14.8 ಕೆಜಿ ಚಿನ್ನವನ್ನ ತಂದಿದ್ದ ರೀತಿ ಇತ್ತಲ್ಲ, ರಣರೋಚಕವಾಗಿತ್ತು. ತೊಡೆಯ ಭಾಗದಲ್ಲಿ ಬ್ಯಾಂಡೇಜ್ಗೆ ಚಿನ್ನದ ಬಿಸ್ಕತ್ ಹಾಕಿಕೊಂಡು ಬಂದಿದ್ಲಂತೆ. ಬ್ಯಾಂಡೇಜ್ಗಳಿಗೆ ಚಿನ್ನದ ಗಟ್ಟಿಯನ್ನ ಅಂಟಿಸಿಕೊಂಡು ಬಂದಿದ್ದ ಖಿಲಾಡಿ ಈಕೆ ಐನಾತಿ ಐಡಿಯಾಗಳಿಗೆ ಕಂಗೆಟ್ಟು ಹೋದ ಖಾಕಿ. ಅಲಾರಿ, ಒಂದು ಹೆಣ್ಣು ಮಗಳೊಬ್ಬಳು ಖ್ಯಾತ ನಟಿ, ಆಕೆಯ ತೊಡೆಯ ಮೇಲೆ ಚಿನ್ನದ ಬಿಸ್ಕತ್ಗಳನ್ನು ಅಂಟಿಸಿಕೊಂಡು ಬರ್ತಾಳೆ ಅಂತ ಹೇಳಿದ್ರೆ ಈಕೆ ಛಾಪಾಕಾಗದ ಹಗರಣದ ತೆಲಗಿದ್ನಲ್ಲ, ಅವನಿಗಿಂತಲೂ ನಟೋರಿಯಸ್ ಈಕೆ. ಮೈ ಮೇಲೆಯೇ ಚಿನ್ನ ಧರಿಸಿ ಬರುತ್ತಿದ್ದ ರನ್ಯಾರಾವ್ ಮೈ ಮೇಲೆ ಚಿನ್ನ ಹಾಕ್ಕೊಂಡು ಬರ್ತಾ ಇದ್ಲು. ಅದರಲ್ಲಿ ಯಾವ ಅನುಮಾನಗಳು ಕೂಡ ಇರ್ತಾ ಇರಲಿಲ್ಲ. ಅಲ್ಲಿನ ತನಿಖಾಧಿಕಾರಿಗಳಾಗಿರಲಿ, ಅಲ್ಲಿನ ಪೊಲೀಸ್ ಇಲಾಖೆಗಾಗಿರಲಿ, ಒಂದಷ್ಟು ಪ್ರಮಾಣದ ಚಿನ್ನವನ್ನು ಧರಿಸ್ಬೋದು ಹೆಣ್ಣು ಮಕ್ಕಳು. ಅದು ಅಲಂಕಾರ, ಧರಿಸ್ಕೊಂಡು ಬರ್ಬೋದು. ಉಂಗುರನೂ ಹಾಕ್ಕೋಬೋದು, ಕುತ್ತಿಗೆಗೆ ಸರಾನು ಹಾಕ್ಕೋಬೋದು, ಸೊಂಟದ ಪಟ್ಟಿನೂ ಹಾಕ್ಕೋಬೋದು. ಆದರೆ ಒಂದಷ್ಟು ಪ್ರಮಾಣ ಅಂತಿರುತ್ತೆ. ಆದರೆ ಈಕೆ ಬಾಹ್ಯವಾಗಿ ಚಿನ್ನವನ್ನು ಧರಿಸ್ಕೊಳ್ತಾ ಇದ್ಲು. ಆದರೆ ತೊಡೆ ಮೇಲೆ ಚಿನ್ನದ ಬಿಸ್ಕೆಟ್ ಇತ್ತಲ್ಲ, ಅದು ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ. ತೊಡೆ ನೋಡೋಕ್ಕೆ ಹೋಗ್ತಾರೆ ಅಧಿಕಾರಿಗಳು. ಆದರೆ ಯಾವಾಗ ಸ್ಕ್ಯಾನ್ ಮಾಡಲಾಯಿತೋ ಅಥವಾ ಪೊಲೀಸ್ ಅಧಿಕಾರಿ ಈಕೆಯನ್ನು ಚೆಕಪ್ ಮಾಡೋದಕ್ಕೆ ಶುರು ಮಾಡಿದ್ರು, ತಗಲಾಕಿಕೊಂಡು ರನ್ಯಾರಾವ್ ಬಳಿ 14.8 ಕೆಜಿ ಚಿನ್ನ ಪತ್ತೆಯಾಗಿದೆ. ದೇಹದ ಒಳಭಾಗದಲ್ಲಿ ಇಟ್ಟುಕೊಂಡು ಬಂದಿದ್ಲು. ರನ್ಯಾರಾವ್ 14.8 ಕೆಜಿ ರಹಸ್ಯ ಜಾಲಾಡುತ್ತಿರುವಂತಹ ಖಾಕಿ ಪಡೆ. ಡಿಆರ್ಐ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. ಬೃಹತ್ ಬಂಗಾರದ ಸುತ್ತ ಅನುಮಾನದ ಹುತ್ತ. ಡಿಆರ್ಐ ಅಂತ ಹೇಳಿದ್ರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು. ಬಿಟ್ಕಾಯಿನ್ ಮೂಲಕ ಚಿನ್ನದ ಖರೀದಿ ಶಂಕೆ ವ್ಯಕ್ತವಾಗಿದೆ. ಕ್ರಿಪ್ಟೋ ಕರೆನ್ಸಿಯು ಹರಿದಾಡಿರುವ ಸಾಧ್ಯತೆಗಳು ಕೂಡ ಪೊಲೀಸರು ತಳ್ಳಿ ಹಾಕ್ತಾ ಇಲ್ಲ. ದುಬೈನ ಹವಾಲಾ ಹಣವು ಕೂಡ ಹರಿದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ರನ್ಯಾರಾವ್ 14.8 ಕೆಜಿ ರಹಸ್ಯ ಜಾಲಾಡ್ತಾ ಇರುವಂತಹ ಖಾಕಿ ಪಡೆ. ಡಿಆರ್ಐ ಅಧಿಕಾರಿಗಳಿಂದ ತೀವ್ರಗೊಂಡ ತನಿಖೆ. ಬೃಹತ್ ಬಂಗಾರದ ಸುತ್ತ ಅನುಮಾನದ ಹುತ್ತ. ನೋಡಿ, 40 ಬಾರಿ ಅಥವಾ 40ಕ್ಕೂ ಹೆಚ್ಚು ಬಾರಿ ಈಕೆ ಸ್ಮಗ್ಲಿಂಗ್ ಮಾಡಿದ್ದಾಳೆ ಅನ್ನೋದಾದ್ರೆ ಈಕೆಯ ಈ ಕೃತ್ಯದಲ್ಲಿ ಈಕೆ ಮಾತ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಈಕೆಯ ಹಿಂದೆ ಒಂದಷ್ಟು ಸಂಪರ್ಕ ಜಾಲ ಇದ್ದಿರಬಹುದು. ಈಕೆಗೆ ಅಧಿಕಾರಿಗಳ ಬೆಂಬಲ ಇದ್ದಿರಬಹುದು. ಈಕೆಗೆ ವಿದೇಶದಲ್ಲಿ ಯಾರಾದರೂ ಸ್ಮಗ್ಲಿಂಗ್ ಮಾಡೋದಕ್ಕೆ ಬೆಂಬಲವನ್ನು ಕೊಟ್ಟಿರಲಬಹುದು. ಈಕೆಯ ಸುತ್ತ ಈಕೆ ಯಾರ್ಯಾರ ಜೊತೆ ಸಂಪರ್ಕ ಬೆಳೆಸಿದ್ದಾಳೋ ಅವರನ್ನೆಲ್ಲರನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ಪೊಲೀಸರಿಗೆ ಸಿಗುವಂತಹದ್ದು. ಈಕೆ ಯಾರ್ಯಾರ ಜೊತೆ ಮಾತನಾಡ್ತಾ ಇದ್ಲು, ಯಾರ್ಯಾರ ಜೊತೆ ಸಂಪರ್ಕ ಇದ್ಲು, ದುಬೈಗೆ 40ಕ್ಕೂ ಹೆಚ್ಚು ಬಾರಿ ಯಾಕೆ ಹೋದ್ಲು? ಬಿಸ್ನೆಸ್ ಇತ್ತ, ಉದ್ಯಮ ಇತ್ತ, ಅಂಗಡಿ ಇತ್ತ, ಹೋಟೆಲ್ ಇತ್ತ, ಯಾಕೆ ಹೋದ್ಲು? ಸುಮ್ಮನೆ ತಿರುಗಾಡೋದಕ್ಕೆ ಮನುಷ್ಯನಿಗೆ 2 ಸತಿ ಸಾಕು. ದುಬೈ 40 ಬಾರಿ ಯಾಕೆ ಹೋದ್ಲು? ಇವೆಲ್ಲವೂ ಕೂಡ ಪೊಲೀಸ್ ಇಲಾಖೆಗೆ ಸವಾಲಾಗಿ ಈಗ ಇರತಕ್ಕಂತಹ ಒಂದು ಪ್ರಕರಣ. ಈ ಪ್ರಕರಣವನ್ನು ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆ ಸಕ್ರಿಯವಾಗಿದೆ. ರನ್ಯಾರಾವ್ ಪ್ರಕರಣದಲ್ಲಿ ಪ್ರಭಾವಿಗಳಿಗೆ ಕಾದಿದೆಯಾ ಕಂಟಕ? ಮತ್ತಷ್ಟು ದೊಡ್ಡವರ ಮಕ್ಕಳ ಪಾತ್ರದ ಸಂಶಯಗಳು ಮೂಡ್ತಾ ಇದೆ. ರಾಜಕಾರಣಿಗಳ ಮಕ್ಕಳು ಭಾಗಿಯಾಗಿರೋ ಸಾಧ್ಯತೆ ವ್ಯಕ್ತವಾಗಿದೆ. ಪೊಲೀಸರ ಮಕ್ಕಳು, ಉದ್ಯಮಿಗಳ ಮಕ್ಕಳು ಭಾಗಿ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣ ರನ್ಯಾ ಸುತ್ತ ಮಾತ್ರ ಇರಲು ಸಾಧ್ಯ ಇಲ್ಲ. IPS ರಾಜಕಾರಣಿಗಳ ಸಿನಿ ಪ್ರಮುಖರ ಪಾತ್ರವೂ ಕೂಡ ಇದ್ದಿರಬಹುದು. ಸಿನಿ ಉದ್ಯಮವನ್ನೇ ಕಂಗೆಡಿಸಿದೆಯಾ ರನ್ಯಾ ಬಂಧನ? ರನ್ಯಾರಾವ್ ಲಾಕ್ ಪ್ರಭಾವಿಗಳಿಗೆ ಕಾದಿದೆಯಾ ಕಂಟಕ? ಈಕೆ ಸಿನಿಮಾ ಆಕ್ಟರು, ಈಸಿಯಾಗಿ ಯಾರಿಗೂ ಡೌಟ್ ಬರೋದಿಲ್ಲ ಅನ್ಕಂಡ್ಲೇನೋ. ತ್ವರಿತವಾಗಿ
ಶೀಘ್ರವೇ ನಾನು ಶ್ರೀಮಂತ ನಟಿಯಾಗಬೇಕು ಅನ್ನೋ ವ್ಯಾಮೋಹಕ್ಕೆ ಒಳಪಟ್ಟಿದ್ಲೋ ಏನೋ. ತಂದೆ ಬೇರೆ ಅಧಿಕಾರಿ, ಅದು ಉನ್ನತ ಅಧಿಕಾರಿ, ನನ್ನನ್ನು ಯಾರೂ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಆತ್ಮವಿಶ್ವಾಸವೇ ಈಕೆಯನ್ನು ಏರ್ಪೋರ್ಟ್ನಲ್ಲಿ ತಗಲಾಕಿಸಿಕೊಳ್ಳುವಂತೆ ಮಾಡಿಕೊಂಡಿದೆ. ಈಕೆ ಮಾಡಿರ್ತಕ್ಕಂಥ ಎಡವಟ್ಟಿನಿಂದಾಗಿ ತಂದೆಯೂ ಕೂಡ ಅವಮಾನವನ್ನು ಎದುರಿಸಬೇಕಾಗಿ ಬಂದಿದೆ. ಮಲೇಷ್ಯಾ, ಬೆಂಗಳೂರು, ದುಬೈ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೃತ್ಯ ಹಿಂದೆ ಹಣದ ಹರಿವಿನ ಮೂಲವು ಬೆಂಗಳೂರು, ಮಲೇಷ್ಯಾ ಹಾಗೂ ದುಬೈ ನಡುವೆ ಸಂಪರ್ಕ ಹೊಂದಿದೆ ಎಂಬ ಮಾತುಗಳು ಕೂಡ ವ್ಯಕ್ತವಾಗಿದೆ. ಮಲೇಷ್ಯಾದಿಂದ ಕೆಲವು ನಿಷೇಧಿತ ವಸ್ತುಗಳು ಬೆಂಗಳೂರಿಗೆ ಅಕ್ರಮವಾಗಿ ಬಂದು ಬಿಖರಿಯಾಗಿವೆ. ಅಂದರೆ ಮಲೇಷ್ಯಾದಲ್ಲಿ ಒಂದಷ್ಟು ಇಲ್ಲೀಗಲ್ ವಸ್ತುಗಳು ಬೆಂಗಳೂರಿಗೆ ಬಂದು ಸೇಲ್ ಆಗಿದೆ. ಅವುಗಳಿಂದ ಸಂಪಾದಿಸಿದ ಹಣವೂ ಕೂಡ ಕ್ರಿಪ್ಟೋ ಕರೆನ್ಸಿ ಅರ್ಥಾತ್ ಬಿಟ್ಕಾಯಿನ್ ವರ್ಗಾವಣೆಯಾಗಿ ಅದರ ಮೂಲಕ ದುಬೈನಲ್ಲಿ ಚಿನ್ನ ಖರೀದಿಯಾಗಿದೆ. ಈ ಚಿನ್ನದ ಸಾಗಾಣಿಕೆಯಲ್ಲಿ ರನ್ಯಾ ಪಾತ್ರ ವಹಿಸಿದ್ದಾರೆ ಎಂದು ಮೂಲಗಳು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತಷ್ಟು ಗಣ್ಯರ ಪೊಲೀಸ್ ಆಫೀಸರ್ಸ್ಗಳ ಅಧಿಕಾರಿಗಳ ಮಕ್ಕಳು ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಇದೆ.